ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಸಿನಿಮಾ ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗಾಗಿ ಕಾಯ್ತಾ ಇದೆ. ಎಸ್, ಕ್ವಶನ್ ಆ್ಯಂಡ್ ಆನ್ಸರ್ ಶುರು ಮಾಡ್ಬೋದು. ಲೋಕಿ ಮೈಕ್ ಅವಿಗ. ಇಲ್ಲಮ್ಮ, ಮನೇಲಿ. ಏನಂತ ಹೇಳಿ. ಹ್ಞೂ, ಏನು ಹೌದಾ? ಒಳ್ಳೇದಲ್ವಾ? ಏನೋ ಲೈಟಿಂಗ್ ಚೆನ್ನಾಗಿತ್ತು ಅಂತ ಸುಮ್ಮನೆ ತಗೊಂಡೆ. Ram. Yes, sir. This is Sunil. So I want to ask you one question. You are playing a fan of Upendra sir in the film. So have you got to see any of his films? Sir, Uppi sir is a Telugu hero for us because his films, his scenes, even now they're very popular. Like recently his film, we released it in Telugu also. Like we didn't release, but the fans released. There's a release trend going on there. Like I said, the kind of respect he has there, not only as a star, but you know, as a person who's delivering a very important message to the society. So we all look up to him also. And it's a lot of fun. There's a lot of eccentricity which we enjoy a lot, but at the same time, there's a very deep philosophy in that. So as much as you think he's yours, he's ours too. No, you were talking about his humility and you liked him as a person. I mean, what is that one thing you picked from him during the shoot? What is it, one thing? You picked from Upendra sir. Sir, I don't know how you pick stuff, but I believe that at a human level, if you connect with someone, you just pick a little bit of their energy. You know, I'm a person who believes in energies. You know, that vibe. Full of energy. You want some more energy? No, sir, not that kind of energy. You know, that positive kind of energy where, you know, perspective, it changes the way you think and all of that. So I connect with him at a human level as well. So I think I picked up a lot of that kind of energy from him. And sorry, you might not know, but I did. Yeah. We spoke a lot on sets, you know, while shooting for the film. We spoke a lot about the film, a lot about the character. And if you observe most of the characters, it's all about psychology and philosophies. So I really enjoyed speaking to him. Yeah. ಉಪ್ಪಿ ಸರ್, ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಇದು. ಹಾಗೆ ಅಭಿಮಾನಿಗಳಿಗೋಸ್ಕರನೇ ಮಾಡೋ ಸಿನಿಮಾ. ನೀವು ಕೂಡ ಸಿನಿಮಾ ಬರೋಕ್ಕಿಂತ ಮುಂಚೆ ಯಾರಿಗಾರು ಅಭಿಮಾನಿ ಆಗಿರ್ತೀರಾ, ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ. ಎಲ್ಲರಿಗೂ ಒಂದು ಬರುತ್ತೆ, ನಾವು ನಿಮ್ಮ ಹೀರೋ ಬಂದು ನೋಡ್ತಾನ, ಓದ್ಬೇಕಾದ್ರೆ ನಾವೇನೋ ಅಭಿಮಾನಿಗಳನ್ನೇ ಅವ್ನು ಬಂದು ಎಕ್ಸಾಮ್ ಬರೀತಾನ ಅಂತೆಲ್ಲ ಬೈತಾರೆ ಅಪ್ಪ ಅಮ್ಮಂದಿರಲ್ಲ. ನಿಮಗೆ ಯಾವ ಥರ ಫೀಲ್ ಆಗ್ತೈತೆ ಸಿನಿಮಾ? ಇಲ್ಲ, ಅದಕ್ಕೆ ಮೇಯ್ನ್ ನನಗಿದು ತುಂಬ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ಗೆ. ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತಿದೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೇನೆ. ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದರೊಳಗೊಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದರೊಳಗೊಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಎಲ್ಲದಕ್ಕಿಂತ ನೀವು ಆ ಲೈನೇ ಗೊತ್ತಾಗಲ್ಲ, ಇಡಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಎಲ್ಲ ಇದೆ, ಆ್ಯಕ್ಷನ್ನು, ಸಾಂಗ್ಸು, ಲವ್ವು, ಹ್ಯೂಮನ್ ಎಮೋಷನ್ಸು, ಏನೋ ಈ ರಿವೆಂಜು, ಆ ಚಾಲೆಂಜಸ್ಸು ಎಲ್ಲ ಇದೆ. ಬಟ್ ಆದರೆ ಅಂಡರ್ ಕರೆಂಟಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ನಿಜವಾಳ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ನಿಜವಾಳು ಸೂಪರ್ ಆಗಿದೆ, ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗ್ಬಿಟ್ಟೆ. ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬ ಒನ್ ಅವರ್ ತಲೆ ತಿಂದಿದ್ದೀನಿ ಅವ್ರಿಗೆ. ಅಷ್ಟು ಒಂದೊಂದು ಸೀನು ಮಾತಾಡಿ ತುಂಬ ಅದ್ಭುತವಾದ ಪ್ರಯತ್ನ. ತುಂಬ ಖುಷಿ ಅನ್ನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಅಂಥ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ. ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಫುಲ್ ಎನರ್ಜಿ ಅಂದರೆ ನಿಮಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಲೇ ಅಲ್ಲಿ ಹೆಸರು. ಕುಡಿದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸು, ಡ್ಯಾನ್ಸು, ಎವ್ರಿಥಿಂಗ್. ಇವರಿಬ್ಬರು ಪೇರು ಬ್ಯೂಟಿಫುಲ್ ಆಗಿದೆ. ಶಿ ಆಲ್ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅಷ್ಟೇ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಡ. ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡ್ಬಿಟ್ಟೆ ಸಿನಿಮಾನ. ನಿಮ್ಗೆ ಯಾವ್ದಾದ್ರು ಸೀನು ಸರ್ ಈ ಸಿನಿಮಾದ್ದು? ಯಾವ್ದಾದ್ರು ಸೀನು ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳಿಗೂ ನಿಮ್ಗಿರೋ ಒಂದು ಸಂಬಂಧ ಆದರೂ? ಇಡೀ ಸಿನಿಮಾನೇ ಹಂಗಿದೆ, ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ತುಂಬ ನೀವು ನೋಡ್ರಿ ಮೇಲೆ ಒಂದ್ಸತಿ ಮಾತಾಡೋಣ. ಸರ್ ಈ ಕಡೆ ಹೇಳಿ. ಅಭಿಮಾನಿಗಳನ್ನೇ ದೇವರು ಅಂದವರು ನಮ್ಮ ಇಂಡಸ್ಟ್ರಿಯವರು, ಜೊತೆಗೆ ಸ್ಟಾರ್ಗಳನ್ನು ದೇವ್ರ ಥರನೇ ನಮ್ಮ ಇಂಡಸ್ಟ್ರಿ ಅಂದರೆ ಜನ ನೋಡ್ತಾರೆ ಫ್ಯಾನ್ಸ್ಗಳು. ಎಲ್ಲೋ ಒಂದು ಕಡೆ ಥಿಯೇಟ್ರ್ ಕಲ್ಚರು ಮತ್ತು ಫ್ಯಾನ್ಡಮ್ ಕಲ್ಚರ್ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ. ಮತ್ತು ಫ್ಯಾನಿಸಮು ಮತ್ತು ಸಿನಿಮಾ ಅನ್ನೋದನ್ನ ಎಚ್ಚರಿಸಿಗೋಸ್ಕರ ಮಾಡ್ತಿರುವಂಥ ಸಿನಿಮಾನ ಇದು. ಇಲ್ಲ, ಹಂಗೆ ಅನಿಸ್ಬೋದು ನಿಜವಾಗ್ಲು. ಯಾಕಂದರೆ ಒಂದು ರೆಟ್ರೋ ಥರ ಇದೆ. ಒಂದು 2000 ಆ ಒಂದು ವೈಭವ ಇತ್ತಲ್ಲ ಆ ಸಿನಿಮಾ, ಥಿಯೇಟ್ರು, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನಿಸುತ್ತೆ. ಬಟ್ ಈಗಲೂ ಅದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಅದಾದರೂ ಕೂಡ ಈಗಲೂ ಕೂಡ ಕಾಂಟೆಂಪ್ರರಿ ಅದು. ಉಪ್ಪಿ ಸರ್,
ಹಾಂ, మీరు ఏ తాలూకా ಯಾವೂರಮ್ಮ మీరు? నేనే ಮೀ ತಾಲೂಕ ಸರ್ ಹೇಳಿ ಸರ್ ಏನಂತ? ಕರ್ನಾಟಕ ಕಿಂಗ್ ತಾಲೂಕಾ ಅಂತ ಅಪ್ಪ ನೀವೇ ಹೇಳ್ಬಿಟ್ರಲ್ಲ. ಸರ್ ಈಗ ನೀವು ಸಿನಿಮಾಗಳಲ್ಲಿ ತೆಲುಗು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಇಲ್ಲಿ ಸೂಪರ್ ಸ್ಟಾರ್ ನೀವು. ಏಯ್ ನಾನು ವಿಲನ್ ಆಗಿ ಮಾಡೇ ಇಲ್ಲಮ್ಮ. ನೀವು ಒಳ್ಳೆ ಯಾವ ಫಿಲಮಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ನಾನು? ನೀವೇ ಅನ್ಕೊಂಬಿಟ್ರಾ? ಸನ್ ಆಫ್ ಅದು ವಿಲನ್ ಅದು? ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಸರ್ ಅದು. ಯಾವುದು? ಸನ್ ಆಫ್ ಸತ್ಯಮೂರ್ತಿ. ಏ ಅಂದ್ರೆ ಅಲ್ಲಿ ಹೀರೋ ಫ್ರೆಂಡ್ ಅಮ್ಮ, ನಾನು ಬಾಬಿ ಎಲ್ಲ ಇವರೆಲ್ಲ ಅಲ್ಲೂ ಅವ್ರ ಫ್ರೆಂಡ್ ಅದರಲ್ಲಿ. ಸರ್ ನೀವು ಇಲ್ಲಿ ರಿಯಲ್ ಹೇಳ್ಕೊಂಡೆ ರಿಯಲ್ ಸ್ಟಾರ್ ಆದವರು, ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮಗೆ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ? ಯಾವ್ದು ಇದ್ರಲ್ಲ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ, ರಿಯಲ್ ಸ್ಟಾರ್. ಹಾಂ, ರಿಯಲ್ ಸ್ಟಾರ್ ಆ ಮೀನಿಂಗಲ್ಲಿ. ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ ಹೇಗೆ ಅಂತ? ಇಲ್ಲಮ್ಮ, ಅದು ಹೆಂಗೆ ಅಂದರೆ ಇವ್ರ ತಲೆ ಒಳಗೆ ಹೋಗಿ ಮಾಡೋದಿದೆಯಲ್ಲ, ನನಗೇನೋ ಒಂದು ಇರುತ್ತೆ. ಬಟ್ ಈ ಡೈರೆಕ್ಟ್ರು ಒಂಥರ ಅವರು ಸಿಕ್ಕಾಪಟ್ಟೆ ಏನು ಹೇಳಿ ಹಿಂಗೇ ಬೇಕು ಅಂತ ಪರ್ಫೆಕ್ಷನಿಸ್ಟು. ನನಗೆ ಇಷ್ಟೇ ಬರಬೇಕು, 2 ಸ್ಟೆಪ್ ಬರಬೇಕು, ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ ಆ ಥರ ಮಾಡಿದಾಗ ಸ್ವಲ್ಪ ನಮ್ಗೆ ಅವ್ರಿಗೆ ಸರ್ ನೋಡಿ ಸರ್ ಸ್ವಲ್ಪ ಹಿಂಗೆ ಮಾಡಲಾ ಅಂತ. ಸರ್ ಇಲ್ಲ ಸರ್ ಇದು ಯಾಕೆ ಹಿಂಗೆ ಅಂದರೆ ಇಡೀ ಸಿನಿಮಾ ಎಕ್ಸ್ಪ್ಲೈನ್ ಮಾಡೋರು. ಇಲ್ಲ ಓಕೆ ಬಿಡಿ ಅಂತ. ಸಿನಿಮಾ ನೋಡಿದಾಗ ಅನ್ನಿಸ್ತು ಯಾಕೆ ಅಷ್ಟು ಸೆನ್ಸಿಟಿವ್ ಲೈನ್ನ ಅಷ್ಟು ಕಮರ್ಷಿಯಲಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹಂಗೆ ಇರಬೇಕು, ಅದಕ್ಕೆ ಹಂಗೆ ಮಾಡಿದ್ದಾರೆ ಅನ್ನಿಸ್ತು. ಸರ್ ನೀವು ಯಾಕೆ ಆಂಧ್ರ ಕಿಂಗ್ಗಳು ತುಂಬ ಜನ ಇದ್ದಾರೆ ಹೀರೋಗಳಲ್ಲಿ, ಸೊ ನೀವು ಯಾಕೆ ಕರ್ನಾಟಕ ಕಿಂಗ್ನ ಚೂಸ್ ಮಾಡ್ಕೊಂಡ್ರಿ ಈ ಸಿನಿಮಾಗೆ ಆಸ್ ಎ ಸ್ಟಾರ್ ಆಗಿ ಅಂತ? ಯಾರನ್ನ ಕೇಳ್ತಾ ಇದ್ದೀರಾ? ಡೈರೆಕ್ಟರ್. ಹಾಂ, ಡೈರೆಕ್ಟರ್. Sir, having known Upendra sir in our state also, and in Tamil Nadu and Karnataka, in the whole south, there's one unique star where we can relate to. Because the other stars will be very centric to one area, but I think Upendra sir belongs to all the South India. And one thing, and to play this role, after you watch the film, you need certain kind of philosophy to understand the character, and you should be very gracious enough to accept what the character is telling. So I don't think that most of the stars can do that such kind of a role. Okay. ನೀವು ಡೈರೆಕ್ಟರ್ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ದಿಸ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ, ಪ್ಲಸ್ ಆಮೇಲೆ ಇದು ನಿಮ್ದೇನಾದ್ರ ಲೈಫ್ ಸ್ಟೈಲ್ ಅಥವಾ ನಿಮ್ಮೇನು ಅನುಭವದ ಕಥೆ? Yeah, obviously, sir. Every one of us are fan to somebody, right? There are few superstars, but we are all fans. First of all, before even the superstar is born, the fan is born. Okay, and moreover, in South India, cinema is not just an entertainment, is what I feel. It is a kind of religion that we follow. So we relate to movies a lot, and somehow it became a culture in our lifestyle. So there are many instances for me to write this story. Obviously, I felt this relation of fan and star is very pure, innocent, and also foolish at some point of our life. We feel, all these emotions are together. We can relate to this, whatever the relationship is between them. So I felt there is a story. When there is some fiction in what we are understanding, there is a story. So I try to explore it. ಯಾಕಂದರೆ ಉಪೇಂದ್ರ ಸರ್ ಆಲ್ರೆಡಿ ಅಂತ ಒಂದು ಸಿನಿಮಾ ಒಳಗಿನ ಲೂಪ್ ಹೋಲ್ಸ್ ಮತ್ತೊಂದೆಲ್ಲ ತುಂಬ ನೀಟಾಗಿ ತೆಗೆದು ಇಟ್ಬಿಟ್ಟಿದ್ದಾರೆ. ನೋಡಿದಿರಲ್ವಾ ಸಿನಿಮಾ? ಐ ಹ್ಯಾವ್ ಸೀನ್ ಇಟ್. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ ಉಪಿ ಸರ್ ಇರೋದ್ರಿಂದ? ನಾನು ಡೈರೆಕ್ಟ್ರು, ಇದರಲ್ಲಿ ನಾನು ಹೀರೋ. ಬಟ್ ಅಲ್ಲಿ ತುಂಬ ಎಲ್ಲ ಅಂಶಗಳು ತಂದುಬಿಟ್ಟಿದ್ದೀರಾ ಸರ್ ನೀವು. ಆಲ್ರೆಡಿ ತಂದು ಭಾಳ ವರ್ಷಗಳೇ ಹೋಗಿದೆ ವಿಚಾರಗಳೆಲ್ಲ. ಇದು ಸ್ಟಾರ್ ಮೇಲಿದು, ಅದು ಡೈರೆಕ್ಟ್ರ್ ಮೇಲೆ. ಅದ್ರಲ್ಲಿ ಹೀರೋಯಿನ್ ಮೇಜರ್ ಆಗಿತ್ತಲ್ಲ ಅದರಲ್ಲಿ. ಅದು ಬೇರೆ, ಇದರಲ್ಲಿ ಹೀರೋಯಿನ್ ಬೇರೆನೇ. ಅದರಲ್ಲಿ ಸಿನಿಮಾ ಹೀರೋಯಿನ್ನು ಡೈರೆಕ್ಟ್ರ್ ಕತೆ. ಇದು ಪಕ್ಕ ಸ್ಟಾರು ಪ್ಲಸ್ ಫ್ಯಾನು ಪ್ಲಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಫ್ಯಾನ್ದೊಂದು ಕತೆ ಇದೆ ಆ್ಯಕ್ಚುಲಿ. ಅದನ್ನು ನೋಡ್ಬೇಕು ನೀವು. ಆ ಫ್ಯಾಮಿಲಿ, ಆ ಒಂದು ವಿಲೇಜು, ಅಲ್ಲಿ ನಡೆಯುವಂಥ ಒಂದು ಇದು, ಆಮೇಲೆ ಆ ಹೀರೋಯಿನ್ ಫಾದರು, ಆ ಫ್ಯಾಮಿಲಿ, ಅವರಿಬ್ಬರ ಮಧ್ಯೆ ಇರೋ ಕ್ಲ್ಯಾಶಸ್ಸು, ಅದರೊಳಗಿರೋವಂಥ ಒಂದು ಇದು, ಆಮೇಲೆ ಆ ಹೀರೋ ಕ್ಯಾರೆಕ್ಟರೈಸೇಷನ್ನು, ಅದು ತುಂಬ ಅದ್ಭುತವಾಗಿದೆ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಮ್ ಸರ್,
what was last thing? Experience. More than film, there's this scene, specific scene that I would want to say where your father comes and you wanted to show the society where you praise the people, but at the same time you're